ಪವಾರ್ ಅವರು ಸಹಿತ ಈ ವಿಷಯದಲ್ಲೇ ಮೌನ ವಹಿಸ್ಕೊಂಡು ಶಿಂದೆ ಅವ್ರಿಗೆ ಸಪೋರ್ಟ್ ಮಾಡುವಂಥ ಸಿಚುವೇಶನ್ ಹೆಂಗೆ ಬರೋದು ನೋಡುವಂಥ ತಾನು ಅದಕ್ಕೆ ನೋಡ್ಬೇಕು ಮುಖ್ಯಮಂತ್ರಿ ಸ್ಥಾನಕ್ಕೆ ಅಂದರೆ ಆ ಪ್ರಮಾಣದಲ್ಲಿ ಇಲ್ಲದಕ್ಕಾಗಿ ತನ್ನ ಕ್ಯಾಂಡಿಡೇಟ್ ಇಲ್ಲದಕ್ಕಾಗಿ ಯಾರಿಗೆ ನಾವು ಸಪೋರ್ಟ್ ಮಾಡಿದ್ರೆ ಹೆಚ್ಚು ಲಾಭ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಕೂಡಿಸು ಕಳೆಯುವಲ್ಲಿ ಅವ್ರ ಟೈಮ್ ನಡೆಸಿದ್ದಾರೆ. ಒಟ್ಟಾರೆ ಇಡೀ ಮಹಾರಾಷ್ಟ್ರದ ಒಂದು ರಾಜಕೀಯ ನೋಡಿದಾಗ ಇವರೆಲ್ಲರೂ ತಮ್ಮ ಅಧಿಕಾರಕ್ಕಾಗಿ ತಿಕ್ಕಾಟ ನಡೆಸಿದ್ದಾರೆ. ಅಲ್ಲಿಯ ಜನರ ಅಲ್ಲಿಯ ಬಡತನದ ಬಗ್ಗೆ ಅಲ್ಲಿಯ ಉದ್ಯೋಗ ಸೃಷ್ಟಿ ಬಗ್ಗೆ ಇವರಲ್ಲಿ ಯಾವ ಚಿಂತನೆ ಇಲ್ಲ ಅನ್ನೋದು ಇದೆಲ್ಲರಿಂದ ಗೊತ್ತಾಗ್ತದೆ. ಅದೇನೋ ಆಗಲಿ ನಡೆದಿದ್ದ ಈಗ ಎಲ್ಲರೂ ಅದಕ್ಕೆ ಜಯ ಎನ್ನುವಂಥ ಪ್ರಸಂಗದ. ಹೀಗಾಗಿ ಮಹಾರಾಷ್ಟ್ರದ ಈ ಮಹಾ ಒಂದು ಮುಖ್ಯಮಂತ್ರಿ ಯಾರಪ್ಪ ಅನ್ನೋದ್ರ ಚರ್ಚೆಗೆ ಬಂದು ಇವತ್ತು ನಿಂತು ಬಿಟ್ಟದ. ಯಾರಾದರೂ ಅಷ್ಟೇ ಮಹಾರಾಷ್ಟ್ರದ ಎಷ್ಟು ಉದ್ಧಾರ ಆಗ್ತದೆ ಗೊತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಈಗಾಗಲೇ ಅರ್ಥವ್ಯವಸ್ಥೆ ಪೂರ್ತಿ ದಿವಾಳಿಯದ್ದು ಹೋಗಿದಂತೂ ನಮಗೆಲ್ಲ ಗೊತ್ತಿದ್ದ ವಿಷಯ ಇದೆ. ಈ ಅರ್ಥವ್ಯವಸ್ಥೆಯನ್ನು ಎತ್ತಿ ಕಟ್ಟುವಂತಹ ಏನಾದರೂ ನಾಯಕರು ಹುಟ್ಟಿ ಬರ್ಬೋದಾ, ಮತ್ತೊಬ್ಬ ಮುಖ್ಯಮಂತ್ರಿ ಬರ್ಬೋದಾ? ಯಾಕಂದರೆ ಶರದ್ ಪವಾರ್ನಂಥವ್ರು ಬುದ್ಧಿವಂತರು, ಕಾರ್ಪೊರೇಟ್ ತೆಗೆದುಕೊಂಡ್ರು, ಅದೇ ಕಾಲ ತಮ್ಮ ವ್ಯವಸ್ಥೆ ಮಾಡಿಕೊಂಡ್ರು. ಆದರೆ ಅಂಥ ಒಂದು ಬುದ್ಧಿವಂತರು ಇಲ್ಲಿದ್ದಾರ ಅನ್ನುವಂಥ ಮಾತು ಕೇಳಿ ಬರ್ತಾಯಿದ್ದಾವೆ. ಏನೋ ಆಗಲಿ ಇವತ್ತು ಫಡ್ನವೀಸರ ಮಾತ್ರ ಒಂದು ಸ್ವಲ್ಪ ಈ ಮೋದಿ ಶಾರ ರಾಜಕೀಯಕ್ಕೆ ಮೋಸ್ಟ್ಲಿ ಮುಖ್ಯಮಂತ್ರಿ ಪದವಿಯನ್ನು ಬಿಟ್ಟು ಕೊಡೋ ಪ್ರಸಂಗ ಬರ್ತದೇನೋ ಅಂತೇಳಿ ಇದರಿಂದಾಗಿ ಮತ್ತೊಮ್ಮೆ RSS ಮತ್ತು ಮೋದಿ ಶಾರ ಅದು ದಿಲ್ಲಿ ಎರಡಕ್ಕೆ ಒಂದು ತಿಕ್ಕಾಟ ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳಿದ್ದಾವೆ. ಏನೋ ಆಗಲಿ ಇದು ಅವರ ಆಂತರಿಕ ಯುದ್ಧ ಆದರೂ ಸಹಿತ ಇದು ಒಂದು ನಿರ್ಣಾಯಕ ಯುದ್ಧನೂ ಆಗ್ತಾಯಿದೆ ಬರ್ತಾ ದಿನ ಹೋದಾಗ. ಅದಕ್ಕೆ RSS ಇದಕ್ಕೆ ಏನು ಯಾವ ರೀತಿಯಾಗಿ ಉತ್ತರ ಕೊಡ್ಬೋದು, ಯಾವ ರೀತಿಯಾಗಿ ತಯಾರು ನೋಡ್ಕೋಬೋದು, ಅಥವಾ ತಮ್ಮ ಮಾತನ್ನು ಕೇಳುವಂಥ ವ್ಯಕ್ತಿಯನ್ನು ಯಾರಾದ್ರೂ ಮುಖ್ಯಮಂತ್ರಿ ಮಾಡ್ಬೋದಾ ಅನ್ನೋದು ಒಂದು ಅದ. ಬಟ್ ಈ ರಾಜಕಾರಣದಲ್ಲಿ ಬಹಳ ಮಾಹಿರ್ ಯಾರಪ್ಪ ಅಂದ್ರೆ ನಮ್ಮ ಮೋದಿ ಮತ್ತು ಶಾರ್ ಅವರು ಇದನ್ನು ತಮಗೆ ಹೆಂಗೆ ಬೇಕು ಹಂಗೆ ಗೇಮ್ ಚೇಂಜ್ ಮಾಡಿಸೋ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದ್ದಾವೆ. ಹೀಗಾಗಿ ಫಡ್ನವೀಸ್ ಮುಖ್ಯಮಂತ್ರಿ ಆಗ್ತಾನ ಅನ್ನುವಂಥ ದೊಡ್ಡ ಪ್ರಶ್ನಾರ್ಥ ಚಿಹ್ನೆ ಇವತ್ತು ಹುಟ್ಕೊಂಡ್ಬಿಟ್ಟದ. ಇದು ಈಗಿನ ಇತ್ತೀಚಿನ ಡೆವಲಪ್ಮೆಂಟ್ಗಳು. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಅದೇ ಕಾಲಕ್ಕೆ ಇದನ್ನು ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗಬೇಡ್ರಿ. ಯಾಕಂದ್ರೆ H16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.